ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಶಿಲುಬೆಯನ್ನು ಏರುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು. ಆತನು ಅವಮಾನಕರವಾದಂಥ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 8ರಲ್ಲಿ ನಾವು ನೋಡುವುದಾದರೆ, ಅವನು ಅವಮಾನಕ್ಕೂ ನಾಚಿಕೆಗೂ ಒಳಗಾದನು ಮತ್ತು ಆತನು ಇವೆಲ್ಲವನ್ನು ಸಂಪೂರ್ಣವಾಗಿ ಸ್ವೀಕರಿಸಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಲ್ಲೇ 2ನೇ ಅಧ್ಯಾಯ 9 ನಾವು ನೋಡುವುದಾದರೆ, ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾರೆ. ಕ್ರಿಸ್ತನು ಈ ದಿನ ತಂದೆಯ ಬಲಪಾರ್ಶ್ವಕ್ಕೆ ಏರಿಸಲ್ಪಟ್ಟಿರುವುದಕ್ಕೆ ಕಾರಣ ಏನಪ್ಪ ಅಂತಂದರೆ, ಆತನು ಆದಿಯಿಂದಲೂ ಸದಾಕಾಲವೂ ಆ ಪದವಿಯನ್ನು ಹೊಂದಿದ್ದನು. ಆ ಪದವಿಯನ್ನು ಕರ್ತನು ಹೊಂದಿದ್ದನು. ಪ್ರಿಯರೇ, ಕ್ರಿಸ್ತನು ಈ ದಿನ ನಮ್ಮ ಹೃದಯಗಳಲ್ಲಿ ಮಾತನಾಡಲಿ. ಕ್ರಿಸ್ತನು ಈ ಕ್ಷಣದಲ್ಲೇ ಈ ಸುವಾರ್ತೆಯನ್ನು ಕೇಳುವವರ ಸಮಸ್ಯೆಗಳನ್ನು ಬಗೆಹರಿಸಲಿ. ಆಮೇನ್. ಯಾಕೆಂದರೆ ಆತನು ಸರ್ವಶಕ್ತನು, ಸರ್ವಜ್ಞಾನಿ. ಕರ್ತನು ಸರ್ವಶಕ್ತನು, ಸರ್ವಜ್ಞಾನಿ. ಸಮಸ್ತವನ್ನು ಅರಿತಿರುವಾತನು, ಸಮಸ್ತವನ್ನು ತಿಳಿದಿರುವಾತನು, ಶೂನ್ಯದಲ್ಲಿ ಅತ್ಯದ್ಭುತಗಳನ್ನು ಮಾಡುವಾತನು. ಯಾಕೆಂದರೆ ಆತನು ಸಹಾಯ ಮಾಡುವವನು. ಆತನ ಕೈ ಮೋಟುಗೈಯಲ್ಲ. ಪ್ರಿಯರೇ, ಇವತ್ತು ನಾನು ನಿಜವಾಗಿ ಹೇಳ್ತೇನೆ, ನಿಮ್ಮ ಹೃದಯದಲ್ಲಿ ಕಳವಳ ಇದೆಯಾ, ಚಿಂತೆ ಇದೆಯಾ, ನಿಮಗೆ ಏನು ಬೇಕಾಗಿದೆಯೋ ಅದನ್ನು ನೀವು ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಕೇಳುವುದಾದರೆ ನೀವು ಹೊಂದಿಕೊಳ್ಳುತ್ತಾರೆ. ಯಾಕೆಂದರೆ ಆತನು ಭೂಲೋಕದ ಜೀವಿತದಲ್ಲಿ ಆತನ ಗುಣ ಸ್ವಭಾವಗಳನ್ನು ಪೂರ್ಣವಾಗಿ ಪ್ರದರ್ಶಿಸಿದನು. ಯೇಸು ಹೇಳಿದ್ದೇನಪ್ಪ ಅಂದರೆ, ನನ್ನನ್ನು ನೋಡಿರಿ ಮತ್ತು ನಾನು ಹೇಗೆ ಹಕ್ಕುಗಳಿಗಾಗಿ ಹೋರಾಡಲಿಲ್ಲ, ನನ್ನ ಹಕ್ಕುಗಳಿಗಾಗಿ ಹೇಗೆ ತ್ಯಜಿಸಿದನೋ ಮತ್ತು ದೀನನೂ ತಗ್ಗಿಸಿಕೊಂಡವನು ಆಗಿದ್ದನೋ ಎಂಬುದನ್ನು ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಪ್ರಿಯರೇ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಯೇಸುವಿಗೆ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರನ್ನು ದಯಪಾಲಿಸಿದ್ದಾರೆ. ಶ್ರೇಷ್ಠವಾದದ್ದು, ಅತ್ಯುನ್ನತವಾದದ್ದು ಕರ್ತನ ನಾಮ. ಅದಕ್ಕೆ ಭಕ್ತರ ಹಾಡ್ತಾರೆ, ಕರ್ತನ ನಾಮ ನನಗಾಶ್ರಯವೇ, ಎಂದೆಂದು ಭಯಪಡುವನು. ಕರ್ತನ ನಾಮ ನನಗೆ ಆಶ್ರಯ. ಆತನ ನಾಮ ಹೊಂದಿದ್ದರೆ ಸಾಕು. ಕರ್ತನ ನಾಮ ನಮಗೆ ಆಶ್ರಯ. ಅದು ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿ ಇರುವವರೆಲ್ಲರಿಗೂ ಯೇಸುವಿನ ಹೆಸರಿಗೆ ಅಡ್ಡ ಬೀಳ್ತದೆ. ನೋಡಿ ಎಷ್ಟು ಚೆನ್ನಾಗಿದೆಯಾ. ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿ ಎಲ್ಲ ಕಡೆನೂ ಕರ್ತನ ನಾಮಕ್ಕೆ ಒಂದು ಮಹತ್ವ ಉಂಟು. ಕರ್ತನ ನಾಮಕ್ಕೆ ಒಂದು ಜಯ ಉಂಟು. ಕರ್ತನ ನಾಮಕ್ಕೆ ಒಂದು ಶಕ್ತಿ ಉಂಟು. ಕರ್ತನ ನಾಮಕ್ಕೆ ಒಂದು ಮಹತ್ವಪೂರ್ಣವಾದಂಥ ಒಂದು ವಿಶೇಷವಾದಂಥ ಸ್ಥಾನ ಉಂಟು. ಪ್ರಿಯರೇ, ಜನರು ಯೇಸುವಿನ ಹೆಸರನ್ನು ತಿರಸ್ಕಾರ ಭಾವದಿಂದ ನೋಡ್ತಾರೆ. ಆದರೆ ಇಲ್ಲಿ ಗಮನಿಸಿ, ಯೇಸುವಿನ ನಾಮ ಮೇಲಾದದ್ದು. ನೀವು ಮೊಣಕಾಲೂರಿ ಆತನ ನಾಮಕ್ಕೆ ಅಡ್ಡ ಬೀಳುವರು. ಪ್ರತಿಯೊಂದು ನಾಲಿಗೆಯು ಯೇಸು ಕ್ರಿಸ್ತನ ಒಡೆಯನೆಂದು ಅರಿಕೆ ಮಾಡಿ, ಎಲ್ಲವನ್ನು ಅರಿಕೆ ಮಾಡಿ. ಇಡೀ ಪ್ರಪಂಚವು ಆತನ ಅಧೀನದಲ್ಲಿದೆ. ಇಡೀ ಪ್ರಪಂಚ ಆತನ ಅಧೀನದಲ್ಲಿದೆ. ಆತನಲ್ಲಿ ನಮ್ರತೆ ಇದ್ದದರಿಂದ ಇದು ಆತನದಾಗಿತ್ತು ಎಂಬುದಾಗಿ ಹೇಳಿ ನೀವು ಅದ್ಭುತಗಳನ್ನು ನೋಡುತ್ತಾರೆ. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವರೇ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ 7 ಲ್ಯಾಬ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರು ದೇವರೇ ದುಃಖಪಟ್ಟು ನಾಚಿಕೆಗೆ ಒಳಪಟ್ಟು ಅವಮಾನಪಟ್ಟು ದೇವರೇ ಈ ಸುವಾರ್ತೆಯನ್ನು ನೋಡ್ತಾ ಇದ್ದರೋ, ಯೇಸುವೇ ನಿಮ್ಮ ರಕ್ತದಿಂದ ಅವರ ದುಃಖಗಳು ಉಪಶಮನವಾಗಲಿ. ಅವರ ನಾಚಿಕೆಗಳಿಗೆ ಬದಲಾಗಿ ದೇವರ ಆಶೀರ್ವಾದಗಳು ಇಳಿದು ಬರಲಿ ಸ್ವಾಮಿ. ಅವರ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ದೇವರೇ ಸಹಾಯ ಮಾಡಪ್ಪ. ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ನಿಮ್ಮದು. ಯೇಸುವಿನ ನಾಮ ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಎಂಬುದನ್ನು ನೋಡುವಂಥ ಜನ ದೇವರೇ ಅರಿತುಕೊಳ್ಳಲಿ ಸ್ವಾಮಿ. ನಿಮ್ಮ ರಕ್ತದಿಂದ ಜಯ ಕೊಡು, ನಿಮ್ಮ ರಕ್ತದಿಂದ ಸುಖ ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.